ಹರಿಹರದ ಪಂಚಮಸಾಲಿ ಪೀಠದಲ್ಲಿ ಸೃಷ್ಟಿಯಾಗಿರುವಂತಹ ಗೊಂದಲ ಯಾಕೋ ಮುಗಿಯೋ ರೀತಿನೇ ಕಾಣಿಸ್ತಾ ಇಲ್ಲ. ನಿನ್ನೆ ಲೆಕ್ಕ ಕೊಡಿ ಅಭಿಯಾನಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಟ್ವಿಸ್ಟ್ ಸಿಕ್ತು. ಟ್ರಸ್ಟಿಗಳು ಒಂದು ಲೆಕ್ಕ ಕೊಟ್ಟರು, ಬಟ್ ಆ ಲೆಕ್ಕ ಸಮಂಜಸವಾಗಿಲ್ಲ ಅನ್ನೋದು ಶ್ರೀಗಳ ಅನುಯಾಯಿಗಳು ಹೇಳ್ತಾ ಇರೋದು. ನಿನ್ನೆ ಟ್ರಸ್ಟಿಗಳು 18 ವರ್ಷಗಳ 27 ಕೋಟಿ ಲೆಕ್ಕವನ್ನ ತೋರಿಸಿದ್ರು. ಟ್ರಸ್ಟಿಗಳ ಲೆಕ್ಕವನ್ನ ವಚನಾನಂದ ಸ್ವಾಮೀಜಿಯ ಬೆಂಬಲಿಗರು ಒಪ್ತಾ ಇಲ್ಲ. ರಾಜ್ಯದ ಹಳ್ಳಿಗೂ ನಾವು ಹೋಗ್ತೀವಿ, ಜನರಲ್ಲಿ ಜಾಗೃತಿ ಮೂಡಿಸ್ತೀವಿ, ಅಭಿಯಾನವನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಅವ್ರ ಹತ್ರ ರೀಸನ್ಸ್ ಇದೆ. ಅವ್ರು ಹೇಳ್ತಾ ಇರೋದು, ಯಾರಿಂದ ಎಷ್ಟು ಕಾಣಿಕೆ ಬಂದಿದೆ ಅನ್ನೋ ಪಟ್ಟಿ ನಮಗೆ ಗೊತ್ತಿದೆ, ಆ ಪಟ್ಟಿಯನ್ನು ನಾವು ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸ್ತೀವಿ, ಸಮಾಜದಲ್ಲಿ ಜಾಗೃತಿ ಮೂಡಿಸ್ತೀವಿ ಅಂತಿದ್ದಾರೆ. ಮಾಜಿ ಶಾಸಕ ಎಚ್ ಶಿವಶಂಕರ್, ಅರುಣ್ ಕುಮಾರ್ ಪೂಜಾರಿ ನೇತೃತ್ವದಲ್ಲಿ ಈ ಅಭಿಯಾನ ಆಗತ್ತೆ. 4 ಗೋಡೆಯ ಮಧ್ಯೆ ಕೂತು ಬಗೆಹರಿಸಿಕೊಳ್ಳಬಹುದಾಗಿದ್ದ ಸಮಸ್ಯೆ ಈಗ ರಾಜ್ಯದ ಮೂಲೆ ಮೂಲೆಯನ್ನು ತಲುಪ್ತಾ ಇರೋದು ಮಾತ್ರ ನಿಜವಾಗ್ಲೂ ಮಠದ ಮೂಲ ಉದ್ದೇಶ ಏನಿತ್ತು ಅದನ್ನ ಹೊಳೆಯಲ್ಲಿ ಹೋಮ ಮಾಡ್ದಂಗೆ ಮಾಡ್ತಾ ಇದೆ. ಮುಂದುವರೆದು ಇವರು ಅಭಿಯಾನವನ್ನ ರಾಜ್ಯ ಮಟ್ಟದಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಟ್ರಸ್ಟಿಗಳು ಕಾನೂನು ಸಮರಕ್ಕೆ ಮುಂದಾಗ್ತಾ ಇದ್ದಾರೆ. ಲೆಕ್ಕ ಮಂಡನೆಯ ನಂತರ ಸ್ವಾಮೀಜಿಯನ್ನ ಹೊರಹಾಕೋದಕ್ಕೆ ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. ಸ್ವಾಮೀಜಿಯನ್ನ ಮಠದಿಂದ ಹೊರಹಾಕೋದಕ್ಕೆ ಕಾನೂನಿನ ಪ್ರಕಾರದ ದಾರಿಯನ್ನು ಹುಡುಕ್ತಾ ಇದ್ದಾರೆ. ಹಾಗೆ ಮನಗೂಳಿ ಸಂಗನ ಬಸವ ಸ್ವಾಮೀಜಿಯನ್ನ ಪೀಠಾಧಿಪತಿಯಾಗಿ ಮಾಡುವಂತಹ ಆಲೋಚನೆಯಲ್ಲಿ ಟ್ರಸ್ಟಿಗಳು ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಗೊಂದಲ ಇನ್ನಷ್ಟು ತಾರಕಕ್ಕೇರುವಂತಹ ಸಾಧ್ಯತೆ ಅಂತೂ ಇದ್ದೇ ಇದೆ. 2 ವಿಚಾರ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೋದು. ಇಷ್ಟು ವರ್ಷದ ಜನರಲ್ ಮೀಟಿಂಗ್, ಪ್ರತಿ ವರ್ಷ ಕೂಡ ಒಂದು ಮಠ ಅಂದಮೇಲೆ ಅಲ್ಲಿ ಜನರಲ್ ಮೀಟಿಂಗ್ ಆಗೇ ಆಗುತ್ತೆ. ಟ್ರಸ್ಟು ಮತ್ತು ಮಠದ ನಡುವೆ ಯಾರೆಷ್ಟು ದೇಣಿಗೆ ಕೊಟ್ಟಿದ್ದಾರೆ ಅಂತೆಲ್ಲ ಲೆಕ್ಕ. ಅಲ್ಲೆಲ್ಲ ಒಪ್ಕೊಂಡು ಸುಮ್ಮನಿದ್ದವರು ಈಗ ಏಕಾಏಕಿ ಸರಿ ಇಲ್ಲ ಅಂತಿರೋದು ಸ್ವಲ್ಪ ನಂಬೋದಕ್ಕೆ ಸಂದೇಹ ಬರೋದಕ್ಕೆ ಕಾರಣ ಆಗ್ತದೆ. ಡೀಟೇಲ್ಸ್ ಕೊಡ್ತಾರೆ ಪುನೀತ್ ನೇರ ಸಂಪರ್ಕದಲ್ಲಿ. ಪುನೀತ್, ಈಗ ಸ್ವಾಮೀಜಿ ಪರವಾಗಿರೋರ್ದು ಯಾವ ರೀತಿ ಅಭಿಯಾನ ಆಗತ್ತೆ? ಎರಡನೇದು, ಕಾನೂನು ಹೋರಾಟದ ಮೂಲಕ ಸ್ವಾಮೀಜಿಯನ್ನು ಉಚ್ಚಾಟನೆ ಮಾಡುವಂತಹ ಆಯ್ಕೆಗಳು ಎಷ್ಟು ಫಲ ಕೊಡಬಹುದು ಅಂತ? ಮಮತಾ, ಏನು ದಾವಣಗೆರೆ ಹರಿಹರ ಪಂಚಮಸಾಲಿ ಪೀಠದ ವಿವಾದ ಮುಕ್ತಾಯಗೊಳ್ಳುವಂತಹ ಸಾಧ್ಯತೆ ಇಲ್ಲ ಅನ್ನುವಂಥದ್ದು ಇದರಲ್ಲಿ ಗೋಚರ ಆಗುತ್ತೆ. ಪ್ರಮುಖವಾಗಿ ನಿನ್ನೆ ಟ್ರಸ್ಟಿಗಳು ಕೂಡ ಲೆಕ್ಕವನ್ನು ಕೊಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಪ್ರಮುಖವಾಗಿ 2008ರಿಂದ 2026ರವರೆಗೆ ಟ್ರಸ್ಟ್ಗೆ ಬಂದಂತಹ ಭಕ್ತರು ಕೊಟ್ಟಂತಹ ಕಾಣಿಕೆ ಆಗಿರ್ಬೋದು, ಮತ್ತು ಸರ್ಕಾರದಿಂದ ಬಂದಂತಹ ಅನುದಾನ ಆಗಿರ್ಬೋದು, ಎಲ್ಲವನ್ನು ಕೂಡ ಒಂದು ಲೆಕ್ಕಪತ್ರವನ್ನು ಕೂಡ ಮಂಡನೆ ಮಾಡಿದ್ರು. ಅದ್ರ ಪ್ರಮುಖವಾಗಿ ಸ್ವಾಮೀಜಿ ವಚನಾನಂದ ಸ್ವಾಮೀಜಿ ಅವ್ರನ್ನ ಉಚ್ಚಾಟನೆ ಮಾಡಿದ ನಂತರದಲ್ಲಿ ತೀವ್ರಗೊಂಡಂತಹ ಲೆಕ್ಕ ಕೊಡಿ ಅಭಿಯಾನವನ್ನು ಕೂಡ ಸಾಕಷ್ಟು ತೀವ್ರಗೊಳಿಸಿದ್ರು. ಅದಾದ ನಂತರದಲ್ಲಿ ಪ್ರತಿ ಸಮಾಜದ ಮೀಟಿಂಗ್ ಕೂಡ ಮಾಡಿದ್ರು. ಟ್ರಸ್ಟಿಗಳು ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡಿದ್ದಾರೆ ಅನ್ನುವಂಥ ನಿಟ್ಟಲ್ಲಿ ಆ ಎಲ್ಲದೂ ಆರೋಪಕ್ಕೆ ತೆರೆ ಹೇಳುವಂಥ ಕೆಲಸವನ್ನು ಕೂಡ ನಿನ್ನೆ ಟ್ರಸ್ಟಿಯವರು ಕೂಡ ಮಾಡಿದರು. ಏನು ಸುದೀರ್ಘವಾಗಿ 3 ಗಂಟೆಗಳ ಕಾಲ ಪ್ರಧಾನ ಧರ್ಮದರ್ಶಿ BC ಉಮಾಪತಿಯವರು ಕೂಡ ಲೆಕ್ಕಪತ್ರವನ್ನು ಕೂಡ ಮಂಡನೆ ಮಾಡಿದ್ರು. ಅದಾದ ನಂತರದಲ್ಲಿ ಸ್ವಾಮೀಜಿ ಬೆಂಬಲಿಗರು ಕೂಡ ಇದು ಕಳ್ಳ ಲೆಕ್ಕ, ಕೃಷ್ಣನ ಲೆಕ್ಕ, ಯಾವುದೇ ಕಾರಣಕ್ಕೂ ಕೂಡ ನಾವು ಒಪ್ಪೋದಿಲ್ಲ, ಪಾರದರ್ಶಕವಾದಂತಹ ಒಂದು ಲೆಕ್ಕಪತ್ರವನ್ನು ಕೂಡ ನಾವು ಮಂಡನೆ ಮಾಡಬೇಕಾಯಿತು. ತರಾತುರಿಯಲ್ಲಿ ಈ ರೀತಿಯಾಗಿ ಲೆಕ್ಕ ಮಂಡನೆ ಮಾಡಿರುವಂಥದ್ದು ನಿಜಕ್ಕೂ ಒಂದು ಏನು ಬೀಸೋದನ್ನೆಯಿಂದ ತಪ್ಪಿಸ್ಕೊಳ್ಳುವಂತಹ ಕೆಲಸ ಕೂಡ ಟ್ರಸ್ಟಿಯವರು ಮಾಡ್ತಾ ಇದ್ದಾರೆ ಹೊರತು ಸರಿಯಾದ ರೀತಿಯಲ್ಲಿ ಲೆಕ್ಕವನ್ನು ಕೊಡ್ತಾ ಇಲ್ಲ ಅನ್ನುವಂಥ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ಮತ್ತು ಮಾಜಿ ಶಾಸಕರಾದಂಥ ಎಚ್ ಶಿವಶಂಕರ್ ಆಗಿರ್ಬೋದು ಮತ್ತು ಅರುಣ್ ಕುಮಾರ್ ಪೂಜಾರಿ ನೇತೃತ್ವದಲ್ಲಿ ಒಂದು ಅಭಿಯಾನ ಕೂಡ ಮಾಡ್ತೀವಿ, ಏನೋ ಪ್ರತಿ ಹಳ್ಳಿಗೆ ಹೋಗ್ತೀವಿ, ಹಳ್ಳಿಯಲ್ಲಿ ಪಂಚಮಸಾಲಿ ಸಮಾಜದ 80 ಲಕ್ಷ ಸಮಾಜ ಜನರೇನಿದ್ದಾರೆ ಆ ಜನರ ಪ್ರತಿಯೊಂದು ಮನೆಗೂ ಕೂಡ ಹೋಗ್ತೀವಿ, ಯಾರು ಎಷ್ಟು ಕಾಣಿಕೆಯನ್ನು ಕೊಟ್ಟಿದ್ರು ಅನ್ನುವಂತಹ ಒಂದು ಪಟ್ಟಿಯನ್ನು ಕೂಡ ಮಾಡ್ಕೊತೀವಿ. ಅದಾದ ನಂತರದಲ್ಲಿ ಮತ್ತೊಂದು ಅಭಿಯಾನವೂ ಕೂಡ ಶುರು ಮಾಡ್ತೀವಿ. ಯಾಕಂದ್ರೆ ಪಂಚಮಸಾಲಿ ಟ್ರಸ್ಟ್ನ ಪೀಠದ ಟ್ರಸ್ಟ್ನ ಪ್ರಧಾನ ಧರ್ಮದರ್ಶಿಗಳಾಗಿರೋದು ಟ್ರಸ್ಟಿಗಳು ಕೂಡ ಸಾಕಷ್ಟು ಅವ್ಯವಹಾರ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಕೂಡ ಮಾಡಿದ್ರು. ಇದಾದ ನಂತರದಲ್ಲಿ ಟ್ರಸ್ಟಿಗಳು ಕೂಡ ಒಂದು ಸಮರ್ಥನೆ ಕೂಡ ಮಾಡ್ಕೊಂಡ್ರು. ನಾವು ಅಂದ್ರೆ ಸ್ವಾಮೀಜಿ ಅವ್ರನ್ನ ಉಚ್ಚಾಟನೆ ಮಾಡಿದ ನಂತರದಲ್ಲಿ ಲೆಕ್ಕ ಅಭಿಯಾನ ಕೂಡ ಶುರುವಾಯಿತು. ಅದಾದ ನಂತರ ನಾವು ಏನೋ ನಿರರ್ಗಳವಾಗಿ ದಾಖಲೆ ಸಮೇತ ನಾವು ಲೆಕ್ಕವನ್ನು ಕೊಟ್ಟರು ಕೂಡ ಇವರು ಒಪ್ತಾ ಇಲ್ಲ ಅನ್ನುವಂಥ ಏನೋ ಸ್ವಾಮೀಜಿ ಅವ್ರನ್ನ ಹೊರಹಾಕುವಂತ ಕೆಲಸ ಕೂಡ ನಾವು ಮಾಡ್ತೀವಿ. ಧನ್ಯವಾದ ಪುನೀತ್ ತಮ್ಮ ಮಾಹಿತಿಗಾಗಿ.